ಇನ್ನು ಮೂಡುಬಿದಿರೆಯ ಕಾಲೇಜ್ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಸ್ವತಃ ವಿದ್ಯಾರ್ಥಿನಿ ಈಗ ಕಂಪ್ಲೇಂಟ್ ಮಾಡಿದಾಳೆ. ವಿದ್ಯಾರ್ಥಿನಿ ಮೇಲೆ ಕಾಲೇಜು ಉಪನ್ಯಾಸಕರೇ ಅತ್ಯಾಚಾರವೆಸಗಿದ್ದಾರೆ ಅನ್ನುವಂಥದ್ದು ಇರುವಂತಹ ಆರೋಪ. ಫಿಸಿಕ್ಸ್, ಬಯಾಲಜಿ ಉಪನ್ಯಾಸಕರು ಇವರಿಬ್ರು ಕೂಡ ಗೆಳೆಯರಂತೆ. ಇವರಿಬ್ರು ಸೇರ್ಕೊಂಡು ಈ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ವಿದ್ಯಾರ್ಥಿನಿ ಆರೋಪ ಮಾಡಿದ್ದಾಳೆ. ಬ್ಲ್ಯಾಕ್ ಮೇಲ್ ಮಾಡಿ, ಬೆದರಿಸಿ, ರೇಪ್ ಮಾಡಿದ್ದಾರೆ ಈ ಕ್ರಿಮಿಗಳು. ಬೆಂಗಳೂರು ಮೂಲದ ವಿದ್ಯಾರ್ಥಿನಿ ಮೇಲೆ ನಿರಂತರವಾಗಿ ರೇಪ್ ಆಗಿದೆ. ಫಿಸಿಕ್ಸ್ ಉಪನ್ಯಾಸಕ ನರೇಂದ್ರ ಅಂಥೇಳಿ, ಬಯಾಲಜಿ ಲೆಕ್ಚರರ್ ಸಂದೀಪ್ ಅಂಥೇಳಿ, ಜೊತೆಗೆ ಇವರ ಗೆಳೆಯ ಅನೂಪ್, ಈ 3 ಜನ ಸೇರಿಕೊಂಡು ಈ ಹೇಯ ಕೃತ್ಯ ಎಸಗಿದ್ದಾರೆ. ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಈ ರಾಕ್ಷಸರು ಎರಗಿದ್ದಾರೆ ಅಂಥೇಳಿ ಈಕೆ ತನ್ನ ಪೋಷಕರ ಬಳಿಗೆ ತನ್ನ ಅಳಲನ್ನು ತೋಡ್ಕೊಂಡ್ಳು. ಇದೆಲ್ಲ ಆಗಿ ಸಹಿಸೋದಕ್ಕೆ ಸಾಧ್ಯ ಆಗದೆ ಇರುವಂಥ ಸಂದರ್ಭದಲ್ಲಿ ಮೂಡುಬಿದಿರೆ ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ ಮೇಲೆ ಮೊದಲು ಉಪನ್ಯಾಸಕ ನರೇಂದ್ರ ಅನ್ನೋನು ಅತ್ಯಾಚಾರವೆಸಗಿದ್ದಾನೆ. ನೋಟ್ಸ್ ನೀಡುವ ವಿಚಾರದಲ್ಲಿ ಈ ಲೆಕ್ಚರರ್ ನರೇಂದ್ರ ಸ್ವಲ್ಪ ಹತ್ತಿರವಾಗಿದ್ದಂತೆ. ಅದಾದಮೇಲೆ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡಿದ್ದಾನೆ, ಸ್ವಲ್ಪ ಕ್ಲೋಸ್ನೆಸ್ ಬೆಳೆಸ್ಕೊಂಡಿದ್ದಾನೆ ನರೇಂದ್ರ. ಆಮೇಲೆ ಯುವತಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ಹೋಟೆಲ್ ಒಂದರಲ್ಲಿ ಅತ್ಯಾಚಾರವೆಸಗಿದ್ದಾನೆ. ಇಲ್ಲ, ಮಾರ್ತಹಳ್ಳಿಯಲ್ಲಿರುವಂಥ ಗೆಳೆಯನ ರೂಮ್ ಕರ್ಕೊಂಡು ಹೋಗಿ ಆ ರೂಮ್ನಲ್ಲಿ ಅತ್ಯಾಚಾರವೆಸಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ದಾಖಲಾಗಿರುವಂಥ ಪ್ರಕರಣ ಇದು. ರೇಪ್ ವಿಚಾರ ಯಾರಿಗೂ ಹೇಳಬಾರ್ದು ಅಂಥೇಳಿ ನರೇಂದ್ರ ಬೆದರಿಕೆ ಕೂಡ ಹಾಕಿದ್ನಂತೆ. ಅದಾದ ನಂತರ ಈ ನರೇಂದ್ರ ಕೃತ್ಯ ಎಸಗಿದ ಬಳಿಕ ಸಂದೀಪ್ ಕೂಡ ತನ್ನ ಅಟ್ಟಹಾಸ ಮೆರೆದಿದ್ದಾನೆ. ಬಯಾಲಜಿ ಉಪನ್ಯಾಸಕನಾಗಿರುವಂಥ ಸಂದೀಪ್, ಈತ ಕೂಡ ಯುವತಿಯ ಸಂಪರ್ಕ ಮಾಡಿದ್ದಾನೆ. ಸಂದೀಪ್ ಕೂಡ ಸಂಪರ್ಕ ಬೆಳೆಸಿ ನಂತರ ವಿದ್ಯಾರ್ಥಿನಿಯ ಮೇಲೆ ಈತ ಅತ್ಯಾಚಾರವೆಸಗಿದ್ದಾನೆ ಅಂತ ಹೇಳಿ ಸಂದೀಪ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂತೆ. ನಿನ್ನ ಮತ್ತೆ ನರೇಂದ್ರ ಬಗ್ಗೆ ನನಗೆ ಗೊತ್ತಿದೆ, ನಾನೆಲ್ಲರಿಗೂ ಹೇಳ್ಬಿಡ್ತೀನಿ ಅಂಥೇಳಿ ವಿದ್ಯಾರ್ಥಿನಿ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಸಂದೀಪ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ನೀನು ನರೇಂದ್ರ ಜೊತೆಗಿರುವಂಥ ಫೋಟೋ, ವಿಡಿಯೋ ಎಲ್ಲ ನನ್ನ ಹತ್ರ ಇದೆ. ನೀನೇನಾದರೂ ನನಗೆ ಸಹಕಾರ ನೀಡಲಿಲ್ಲ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಾನು ರಿಲೀಸ್ ಮಾಡ್ತೀನಿ ಅಂಥೇಳಿ, ಫೋಟೋ ಮತ್ತು ವಿಡಿಯೋ ರಿಲೀಸ್ ಮಾಡಿಬಿಡ್ತೀನಿ ಅಂಥೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನಂತರ ಗೆಳೆಯ ಅನೂಪ್ ನಿವಾಸಕ್ಕೆ ಕರ್ಕೊಂಡು ಬಂದು ರೇಪ್ ಮಾಡಿದ್ದಾನೆ ಸಂದೀಪ್ ಅನ್ನುವಂಥದ್ದು ಈತನ ಮೇಲಿರುವಂಥ ಆರೋಪ. ಹೀಗೆ ಮೊದಲು ನರೇಂದ್ರ ಪರಿಚಯ ಆಗ್ತಾನೆ. ಅದಾದ ನಂತರ ಸಂದೀಪ್ ಈ ಥರದೊಂದು ಕೃತ್ಯ ಎಸಗಿದ್ದಾನೆ. ಸಂದೀಪ್ ಆದ ನಂತರ ವಿದ್ಯಾರ್ಥಿನಿಗೆ ಅನೂಪ್ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಸಂದೀಪ್ ನನ್ನ ರೂಮ್ಗೆ ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ ಅನ್ನೋದು ನನಗೆ ಗೊತ್ತು. ರೂಮ್ಗೆ ಬಂದಿರೋದು CCTVಯಲ್ಲೇ ರೆಕಾರ್ಡ್ ಆಗಿದೆ. ನನ್ನ ರೂಮ್ನ CC ಕ್ಯಾಮ್ರಾದಲ್ಲಿ ಎಲ್ಲ ದೃಶ್ಯಗಳು ಕೂಡ ಸೆರೆಯಾಗಿದೆ. ಅದನ್ನು ನಾನು ರಿಲೀಸ್ ಮಾಡ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ವಿದ್ಯಾರ್ಥಿಯನ್ನು ಕರೆಸ್ಕೊಂಡು ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅನೂಪ್ ಅಂತ ಹೇಳಿ ಈಗ ಅನೂಪ್ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಹೀಗೆ 3 ಜನರ ಮೇಲೆ, ನರೇಂದ್ರ, ಸಂದೀಪ್ ಮತ್ತು ಅನೂಪ್ ಮೇಲೆ ದಾಖಲಾಗಿರುವಂಥ ಪ್ರಕರಣ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪಾಠ ಹೇಳ್ಕೊಡ್ಬೇಕಾಗಿರುವಂಥವ್ರು ಲೆಕ್ಚರರ್ಸೇ ಇಂಥ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ಹೇಯ ಕೃತ್ಯ. ಈಕೆಗೆ ಇವರ ಸಂಪರ್ಕ ಹೇಗೆ, ಈಕೆ ಕ್ಲೋಸ್ನೆಸ್ ಬೆಳೆಸ್ಕೊಂಡ್ರು, ಅಂದರೆ ಫ್ರೆಂಡ್ಶಿಪ್ ಮಾಡಿಕೊಂಡು ನಂತರ ಕರ್ಕೊಂಡು ಬಂದು ಈ ರೀತಿಯಾಗಿ ಮಾಡಿದ್ದಾರೆ ಅಂಥೇಳಿ. ಯಾವಾಗಲಿಂದ ಆಗಿದೆ, ಕೊನೆಗೆ ಹೇಗೆ ಇದು ಬೆಳಕಿಗೆ ಬಂತು, ಯಾವಾಗ ಆಕೆ ತನ್ನ ಪೋಷಕರ ಹತ್ರ ಹೇಳ್ಕೊಂಡಿದ್ದಾಳೆ, ಯಾವಾಗ ಈ ಪ್ರಕರಣ ದಾಖಲಾಗಿದೆ? ಕಿರಣ್, ಜೊತೆಗೆ ಇವರು 3 ಜನರನ್ನು ಅರೆಸ್ಟ್ ಮಾಡಲಾಗಿದೆಯಾ? ರೆಹಮಾನ್, ಈಗಾಗಲೇ 3 ಜನನೂ ಕೂಡ ಮಾರ್ತಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉಳಿದಂಥ ಪ್ರೊಸೀಜರ್ ಏನೇನಿದೆ ಅದನ್ನೆಲ್ಲವೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಕೆ ಕೂಡ ಅಲ್ಲಿ ಮೂಡುಬಿದಿರೆಯಲ್ಲಿರುವಂಥ ಪ್ರತಿಷ್ಠೆಯ ಕಾಲೇಜ್ನಲ್ಲಿ ಓದ್ತಾ ಇದ್ಲು. ಅಲ್ಲಿ ಸಂಬಂಧಪಟ್ಟಂತೆ ಲೆಕ್ಚರ್ಗೆ ಒಂದು ಅವರ ಕ್ಲಾಸ್ ವರ್ಕ್ ಸಂಬಂಧಪಟ್ಟಂತೆ ಒಂದು ಪರಿಚಯ ಆಯಿತು. ನರೇಂದ್ರ ಆಕೆಯನ್ನು ಬೆಂಗಳೂರಿಗೆ ಕರ್ಕೊಬಂದು ಇಲ್ಲಿ ಮಾರ್ತಹಳ್ಳಿಲಿರುವಂಥ ಒಂದು ರೂಮ್ಗೆ ಕರ್ಕೊಬರ್ತಾನೆ. ಕರ್ಕೊಬಂದು ಮೊದಲು ಆತ ಅತ್ಯಾಚಾರ ಮಾಡ್ತಾನೆ. ನಂತರ ಮತ್ತೊಬ್ಬರು ಲೆಕ್ಚರ್ ಸಂದೀಪ್ಗೂ ಕೂಡ
ಆತನನ್ನು ಕೂಡ ಇಲ್ಲಿಗೆ ಕರ್ಸ್ಕೊತಾರೆ. ಇಲ್ಲಿಗೆ ಕರ್ಸ್ಕೊಂಡು ಅವನು ಕೂಡ ಅತ್ಯಾಚಾರ ಮಾಡ್ತಾರೆ. ನಂತರ ಆ ರೂಮಿನ ಓನರ್, ಅಂದರೆ ಆ ರೂಮ್ ಯಾರ್ದಿತ್ತು ಅಲೋಕ್ ಅಂತ, ಆತನೂ ಕೂಡ ಇದನ್ನೇ ಎಲ್ಲವೂ ಕೂಡ ಗೊತ್ತಾದ ತಕ್ಷಣ ಆತನೂ ಕೂಡ ಇದು ಅಡ್ವಾಂಟೇಜ್ ತೊಗೊಂಡು CCTV ಇದೆ ಬರೋದು ಹೋಗೋದು ಅಂತ ಅವನು ಕೂಡ ಆಕೆಯನ್ನು ಎದುರಿಸಿ ಅಂತಿಮವಾಗಿ ಆತನು ಕೂಡ ಅತ್ಯಾಚಾರ ಮಾಡ್ತಾರೆ. ಇದೆಲ್ಲವೂ ಕೂಡ ಆದ ನಂತರ ಆಕೆ ತನ್ನ ಪೇರೆಂಟ್ಸ್ಗೆ ಹೇಳ್ತಾರೆ ಈ ಥರದ್ದೆಲ್ಲವೂ ಕೂಡ ಈ ರೀತಿ ಆಯಿತು ಘಟನೆ ಅಂತ. ನಂತರ ಮಹಿಳಾ ಆಯೋಗಕ್ಕೆ ಹೋಗಿ ಅವರು ದೂರನ್ನು ಕೊಡ್ತಾರೆ. ನಂತರ ಅಲ್ಲಿಂದ ಮಾರ್ತಳ್ಳಿ ಪೊಲೀಸ್ ಸ್ಟೇಷನ್ಗೆ ರೆಫರ್ ಆಗುತ್ತೆ. ಇನ್ನು ಅಲ್ಲಿ ತನಿಖೆ ಕೈಗೊಂಡಂಥ ಮಾರ್ತಳ್ಳಿ ಪೊಲೀಸರು ಇಮಿಡಿಯೇಟ್ಲಿ ಏನೇನಾಯಿತು, ಯಾವತ್ತಾಗಿದ್ದು ಕಂಪ್ಲೀಟಾಗಿ ಆಕೆಯ ಸ್ಟೇಟ್ಮೆಂಟನ್ನು ತೊಗೊಂಡು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಸ್ಟೇಟ್ಮೆಂಟನ್ನು ತೊಗೊಂಡು ಎಲ್ಲ ಅಂಥದ್ದೆಲ್ಲ ಅವರು ಈಗ 3 ಜನನ ಏನು ನರೇಂದ್ರ ಇರ್ಬೋದು, ಸಂದೀಪ್ ಇರ್ಬೋದು, ಹಲಕ್ಕೆ 3 ಜನ ಕೂಡ ಅರೆಸ್ಟ್ ಮಾಡಿ ಮುಂದಿನ ಏನು ವಿಚಾರಣೆ ಮತ್ತು ಮುಂದಿನ ಏನು ತನಿಖೆಯನ್ನು ಪ್ರೋಗ್ರೆಸ್ಸಲ್ಲಿ ಮಾಡ್ತಾ ಇದ್ದಾರೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಕಿರಣ್. ಸೊ ಇದು ಒಂದು ಮೂಡುಬಿದ್ರೆಯ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇರುವಂತಹ ಇಬ್ಬರು, ಜೊತೆಗೆ ಆತನ ಗೆಳೆಯ, 3 ಜನರ ಮೇಲೆ ದಾಖಲಾಗಿರುವಂತಹ ಪ್ರಕರಣ, ಜೊತೆಗೆ 3ರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ.